ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸುತ್ತಾ ಬನ್ನಿ ನಾವು ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮ್ಮನೇಲಿ ಪೂಜೆ ನಡೀತಾ ಇದೆ, ನೋಡೋಣ ಬನ್ನಿ. ನಮ್ಮನೆ ತರಲೆ ಪೂಜಾರಿ ಪೂಜೆ ನೋಡಿದ್ರಾ ಫ್ರೆಂಡ್ಸ್? ಹೇಗೆ ಅನಿಸ್ತು ನಿಮಗೆ? ಖುಷಿ ಆಯ್ತಲ್ವಾ? ಬನ್ನಿ ಇವಾಗ ಗುಜರಾತಲ್ಲಿ ದಸರಾ ಹೇಗೆ ಆಚರಿಸ್ತಾರಂತ ನಾವು ನೋಡ್ಕೊಂಬರೋಣ. ನೋಡಿ, ನಮ್ಮನೆ ಪುಟ್ಟಲಕ್ಷ್ಮಿ ಪೂಜೆ ಮುಗಿಸಿ ತರಲೆ ಇವಾಗ ರೆಡಿ ಆಗ್ತಾ ಇದ್ದಾಳೆ. ನೋಡಿ, ರೆಡಿಯಾಗಿ ನೋಡಿ, ಗುಜರಾತ್ ಸ್ಟೈಲಲ್ಲಿ ರೆಡಿಯಾಗಿ ನಾವು ಗರ್ಭ ಅಂತ ನೋಡೋಕೆ ಹೊರಡ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ಬನ್ನಿ ಹೋಗೋಣ. ನಾನು ಬಂದು ಕರ್ನಾಟಕದವಳು. ನಾನು ಪ್ರೆಸೆಂಟ್ ಇರೋದು ಇವಾಗ ಗುಜರಾತಲ್ಲಿ ಇರ್ತೀನಿ. ಗುಜರಾತಲ್ಲಿ ದಸರಾ ಹೇಗಿರುತ್ತೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಇಲ್ಲಿ ರಾತ್ರಿ 12 ಗಂಟೆ ಮೇಲೇ ಸ್ಟಾರ್ಟ್ ಆಗೋದು ಗುಜರಾತಲ್ಲಿ ಗರ್ಭ ಅಂದರೆ ಏನು ಅಂತ ಗೊತ್ತಾ ನಿಮಗೆ? ಬನ್ನಿ, ಗೊತ್ತಿಲ್ವಲ್ಲ, ಯೋಚನೆ ಮಾಡ್ತಾ ಇದ್ದೀರಲ್ಲ, ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ನಿಮಗೆ. ದಾರಿ ಮಧ್ಯೆ ನೋಡ್ತಾ ಇದ್ದೀರಾ ಎಷ್ಟು ಕ್ರೌಡ್ ಇದೆ ಅಂತ. ಇದು ಹಿಂಗೇ ಗುಜರಾತಲ್ಲಿ 9 ದಿವಸನೂ ಇದೇ ಥರ ರಶ್ ಇರುತ್ತೆ. ಇವಾಗ ಟೈಮ್ ಬಂದುಬಿಟ್ಟು 11:45. ನೋಡಿ ಫ್ರೆಂಡ್ಸ್, 11:45 ಆದರೆ ನಮ್ಮ ಊರ ಹತ್ರ ಜನ ಕಾಣಿಸಲ್ಲ. ಇಲ್ಲಿ ನೋಡಿ 11:45 ಆಗಿದೆ, ಇವಾಗ ಜನ ಬರ್ತಾ ಇದ್ದಾರೆ. ಇವಾಗಿನ್ನೂ ಶುರು ಆಗ್ತಾ ಇದೆ. ಬೆಳಗ್ಗೆ 6 ಗಂಟೆವರೆಗೂ ಇದು ಇದೇ ಥರ ಇರುತ್ತೆ. ನಾವು ಬನ್ನಿ ಗರ್ಭ ಅಂದರೆ ಏನಂತ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ನಾವು ಬಂದು ತಲುಪೋ ಅಷ್ಟರಲ್ಲಿ 12 ಗಂಟೆ ಆಯಿತು. ನೋಡಿ, ಆರತಿ ಶುರುವಾಗಿದೆ. ಇದೇ ರೀತಿ 9 ದಿನಗಳ ಕಾಲ ರಾತ್ರಿ ನಡೆಯುವುದೇ ಸಾಂಸ್ಕೃತಿಕ ಕಾರ್ಯಕ್ರಮ. ದಸರಾ ಹಬ್ಬದ ಪ್ರಯುಕ್ತವಾಗಿ ಗರ್ಭ ಅಂತ ಇರುತ್ತೆ. ಇದು 9 ದಿನಗಳ ಕಾಲ ಇದೇ ರೀತಿ ನಿರಂತರವಾಗಿ ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ನಡೀತಾ ಇರುತ್ತೆ. ಜಾತಿ ಭೇದ ಯಾವುದೇ ಇಲ್ಲದೆ ಗಂಡು ಹೆಣ್ಣು ಮಕ್ಕಳು ಎಲ್ಲರೂ ಸೇರಿ ಇಲ್ಲಿ ಒಂದೇ ರೀತಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಗುಜರಾತ್ನ ವಿಶೇಷವಾಗಿದೆ. ನೋಡಿ ಫ್ರೆಂಡ್ಸ್, ಅಲ್ಲಿ ಕಾಣ್ತಾ ಇದೆಯಲ್ಲ, ದೇವಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದ್ರ ಮುಂದೆನೇ ಮಾಡೋದು ಗರ್ಭ ಅಂತ. ಅದೇ ನವರಾತ್ರಿ ಗುಜರಾತಿಯ ಸಂಸ್ಕೃತಿಯಾಗಿದೆ. ಬನ್ನಿ ಮುಂದೆ ನೀವು ನೋಡ್ಕೊಂಡು ಬನ್ನಿ, ನಿಮಗೆ ನೋಡ್ತಾ ಹೋದಂಗೆ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮೂರ ಹತ್ರ ಎಲ್ಲ ಹಿಂಗಿರುತ್ತೆ. ನಾವು ಹಾಡೆಲ್ಲ ರೆಡಿ ಇರೋ ಹಾಡಿಗೆ ಎಲ್ಲ ನಾವು ನೃತ್ಯ ಮಾಡ್ತೀವಿ ತಾನೇ. ಇಲ್ಲಿ ಆ ಥರ ಎಲ್ಲ ಇರೋಲ್ಲ. ಸಂಗೀತಗಾರರು ಇವಾಗ ನೋಡಿ ಕೇಳಿಸ್ತಾ ಇರ್ಬೋದು ನಿಮಗೆ, ಹಾಡು ಹಾಡ್ತಾ ಇದ್ದಾರೆ ಅವರು. ಅದ್ರ ತಕ್ಕಂಗೆ ಇವರು ನೃತ್ಯ ಮಾಡ್ಕೊಂಡು ಹೋಗ್ತಾ ಇರ್ತಾರೆ.
ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಇವಾಗ ಬೆಳಗಿನ ಜಾವ 4 ಗಂಟೆ ಆಯಿತು ಟೈಮು. ಇದು ಬಂದುಬಿಟ್ಟು ನಮ್ಮದು 2ನೇ ವಿಡಿಯೋ ಆಗಿದೆ. ಯುವರ್ ಆದಿ ಗರ್ ಚಲೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇದೇ ಥರ ಪ್ರೋತ್ಸಾಹಿಸಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.